ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಚಂದ್ರ ಯೂಟ್ಯೂಬ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾವು 3 ಜನ ಕೂಡ ಎಲ್ಲೋ ಹೋಗ್ತಿದ್ದೀವಿ. ಎಲ್ಲಿ ಅಂತ ನಾನು ಹೇಳ್ತಾ ಹೋಗ್ತೀನಿ ಇವಾಗ. ಆ್ಯಂಡ್ ಇವತ್ತು ನಾವಿಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೀವಿ. ಅಜ್ಜಿ ಅಂದರೆ ನಮ್ಮಮ್ಮ ಅವರ ಅಮ್ಮ, ತಾಯಿ ಮನೆಗೆ. ಆ್ಯಂಡ್ ನಾನು ಅವ್ರನ್ನ ಅಮ್ಮ ಅಂತಲೇ ಕರೆಯೋದು. ನಾನು ಯಾವತ್ತೂ ಅಜ್ಜಿ ಅಂತೆಲ್ಲ ಏನೂ ಕರೆಯೋಕ್ಕೆ ಹೋಗಿಲ್ಲ. ಅವ್ರು ನನಗೆ ತುಂಬಾ ಸ್ಪೆಷಲ್ಲು ನನ್ನ ಲೈಫಲ್ಲಿ. ಯಾಕಂತಂದರೆ ನಾನು ಹುಟ್ಟಿ ಪುಟ್ಟ ಮಗು ಇದ್ದಾಗಿಂದ ನನ್ನನ್ನು ಮದುವೆ ಮಾಡಿ ನನ್ನ ಗಂಡನ ಮನೆಗೆ ಕಳಿಸೋ ತನಕನೂ ನನ್ನನ್ನು ತುಂಬ ಜೋಪಾನ ಮಾಡಿದ್ದಾರೆ. ನನ್ನ ಜೊತೆಗೇ ಇದ್ದಾರೆ, ಇವತ್ತಿಗೂ ಇದ್ದಾರೆ. ಬಟ್ ನಾನು ನನ್ನ ಗಂಡನ ಮನೇಲಿದ್ದೀನಿ, ಅವರು ಊರಲ್ಲಿದ್ದಾರೆ ಅಷ್ಟೇ. ನನಗೆ ಬುದ್ಧಿ ಬಂದು ಆಲ್ಮೋಸ್ಟು ಒಂದು 9th ಸ್ಟ್ಯಾಂಡರ್ಡ್ ತನಕ ನಾನು ಅವ್ರ ಮನೇಲೇ, ಅವ್ರ ಒಟ್ಟಿಗೆ ಬೆಳೆದಿದ್ದು ಇದ್ದಿದ್ದು ನಮ್ಮ ಅಜ್ಜಿ ಮನೇಲೇ. ಹಾಗಾಗಿ 9th ಸ್ಟ್ಯಾಂಡರ್ಡ್ಗೆ ಅಲ್ಲಿಂದ ನಾವು ಸಮ್ ರೀಸನ್ಸ್ ಮೈಸೂರಿಗೆ ಶಿಫ್ಟ್ ಆದ್ವಿ. ಮೈಸೂರಿಗೆ ಬಂದಾಗ ನನ್ನೊಟ್ಟಿಗೆ ನಮ್ಮ ಅಜ್ಜಿ ನಮ್ಮ ಅಮ್ಮನ ಮನೆಗೇ ಬಂದರು. ಸೊ ನನ್ನ ಬಾಂಡು ನಾನು ಹುಟ್ಟಿದಾಗಿಂದ ಇವತ್ತಿನ ತನಕನೂ ಅವ್ರ ಜೊತೆ ಇದೇ ಥರ ಇದೆ. ತುಂಬ ಚೆನ್ನಾಗಿದ್ದೀನಿ. ಅದೇ ಹೇಳ್ದಂಗೆ ಅವ್ರು ನನಗೆ ತುಂಬಾ ಸ್ಪೆಷಲ್ ನನ್ನ ಲೈಫಲ್ಲಿ. ಆ್ಯಂಡ್ ನಾವಿಲ್ಲಿ ಚುಂಚನಕಟ್ಟೆ ಕಡೆ ಹೊರಟಿದ್ದೀವಿ. ತುಂಬ ಮಳೆ ಇದ್ದಿದ್ದ ಕಾರಣ ನೀರು ತುಂಬಾ ಚೆನ್ನಾಗಿತ್ತು, ನೋಡ್ತಿದ್ದೀರಲ್ವ. ಸೊ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ, ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಇವತ್ತಿಲ್ಲಿ ನಾವು ಹೊರಟಿದ್ದು ಆಲ್ಮೋಸ್ಟ್ ಒಂದು 8:30 ಅಷ್ಟರಲ್ಲಿ ಮನೆಯಿಂದ ಹೊರಟ್ವಿ. ಮನೇಲಿ ನಾನು ತಿಂಡಿ ಏನೂ ಮಾಡಿರಲಿಲ್ಲ. ನಮ್ಮ ಮಮ್ಮಿ ಬಂದಿದ್ದರು ಅಜ್ಜಿ ಮನೆಗೆ. ನಾನೇ ತಿಂಡಿ ಮಾಡ್ತೀನಿ ಇಲ್ಲೇ ಬಂದುಬಿಡಿ ತಿಂಡಿಗೆ ಅಂತ ಹೇಳಿದರು. ಹಾಗಾಗಿ ನಾವು ತಿಂಡಿಗೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಮನೆಯಿಂದ ಬೇಗನೆ ಹೊರಟ್ವಿ. ನನ್ನ ಮಗಳು ಮಲ್ಕೊಂಬಿಟ್ಟಿದ್ಲು, ಹಂಗಾಗಿ ಅವಳನ್ನ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ಎದ್ಲು ಆಲ್ಮೋಸ್ಟ್ ಇನ್ನೇನು ಊರ ಹತ್ತತ್ರಕ್ಕೆ ರೀಚ್ ಆಗಿದ್ವಿ. ಆ ಟೈಮ್ಗೆ ಎದ್ಬಿಟ್ಟು ಹೊಟ್ಟೆ ಹಸಿವಾಗಿತ್ತು ಅಂತ ಕಾಣಿಸುತ್ತೆ ಅವಳಿಗೆ. ನನಗೆ ಅದು ಬೇಕು ಇದು ಬೇಕು ಅಮ್ಮ ಅಂತ ಕೇಳಿದ್ಲು. ನಾನು ಸ್ವಲ್ಪ ರೇಗಿದೆ ಅಂತ ಹೇಳಿ ಅವ್ರ ಅಪ್ಪನ ಹತ್ರ ಕೇಳ್ಕೊತಾ ಇದ್ಲು, ಅಪ್ಪ ನನಗೆ ಅದು ಕೊಡ್ಸಪ್ಪ ಇದು ಕೊಡ್ಸಪ್ಪ ಅಂತ. ಅವರು ಸ್ವಲ್ಪ ಬೇಡ ಚಿನ್ನಿ ಅಂತ ಅವರು ರೇಗಿದ್ರು. ಅವಳು ನೋಡಿ ಹೆಂಗೆ ಕೈ ತೋರಿಸ್ತಾವಳು ಅವ್ರ ಅಪ್ಪಂಗೆ, ಕೊಡಿಸ್ತೀಯಾ ನನಗೆ ಕೊಡ್ಸಲ್ವಾ ಅಂತ ಕೇಳ್ತಾ ಇದ್ಲು ಅವ್ರ ಅಪ್ಪನ. ಸರಿ ಆಯಿತು ಅಂತ ಹೇಳಿ ನಾವು ಅಲ್ಲಿ ಸ್ವಲ್ಪ ಸಾಲಿಗ್ರಾಮ ಅಂತ ಬರುತ್ತೆ, ಆಲ್ಮೋಸ್ಟ್ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಅಲ್ಲಿ ನಾವು ಸ್ಟಾಪ್ ಮಾಡಿದ್ವಿ. ಸ್ವಲ್ಪ ಏನೋ ಥರ ಕೇಳಿದರು ನನಗೆ. ಅವರು ಬೇಕಾಗಿರೋ ಐಟಮ್ಸ್ನ ಮರ್ತೋಗಿದ್ರು, ಅದನ್ನು ಥರ ಕೇಳಿದರು. ಆ್ಯಂಡ್ ಇಲ್ಲಿ ನಾನು ತೊಗೊತಿದ್ದೀನಿ. ಏನಕ್ಕಪ್ಪ ನಾವು ನಮ್ಮ ಅಜ್ಜಿ ಮನೆಗೆ ಹೊರಟಿರೋದು ಅಂತ ಅಂದರೆ, ನಮ್ಮ ಮಮ್ಮಿ ತಮ್ಮ ಇದ್ದಾರೆ ಆಯಿತಾ. ನಮ್ಮ ಮಮ್ಮಿಗೆ 2 ತಮ್ಮಂದಿರಿದ್ದಾರೆ, 2 ತಂಗಿದಿರಿದ್ದಾರೆ. ಸೊ ನನಗಿಬ್ಬರು ಮಾವಂದಿರು, 2 ಚಿಕ್ಕಮ್ಮಂದಿರು ಇದ್ದಾರೆ. ಆ್ಯಂಡ್ ನಮ್ಮಮ್ಮನ ಮೊದಲನೇ ತಮ್ಮ ನಮ್ಮ ದೊಡ್ಡ ಮಾವ ನನ್ನನ್ನು ಪರ್ಸ್ನಲಿ ನಮ್ಮನ್ನು ಸಾಕಿ ಬೆಳೆಸಿ ಇಷ್ಟು ದೊಡ್ಡವ್ರನ್ನಂಗೆ ಮಾಡಿ ಮದುವೆ ಮಾಡಿ ನಮ್ಮ ಕಣ್ಣು ಮುಂದೆನೇ ತುಂಬ ಚಿಕ್ಕ ಏಜ್ಗೆ ಅವರು ಎಕ್ಸ್ಪೈರ್ ಆದರು. ಲಾಸ್ಟ್ ಇವಾಗ ಇದು 2ನೇ ವರ್ಷದ ಕಾರ್ಯ ನಾವು ಅವ್ರಿಗೆ ಮಾಡ್ತಿರೋದು. ಸೊ ಹಾಗಾಗಿ ಅವ್ರ ಕಾರ್ಯ ಇರೋದ್ರಿಂದ ಊರಲ್ಲಿ ನಾನು ನನ್ನ ಹಸ್ಬೆಂಡ್ ಇಲ್ಲಿ ಹೋಗ್ತಿದ್ದೀವಿ. ಆ್ಯಂಡ್ ಕೆಲವೊಂದು ಅವ್ರಿಗೆ ಇಷ್ಟ ಆಗಿರೋ ತಿಂಡಿಗಳೆಲ್ಲ ತೊಗೊಬೇಕಿತ್ತು ನಾನು. ಅವರು ಮೈಸೂರಿಂದ ಬರಬೇಕಾದ್ರೆ ಇಷ್ಟು ಬೇಗ ಏನಕ್ಕೆ ತೊಗೊಂಡೋಗಿ ಇಟ್ಕೊಳ್ಳೋದು ಅಂತೇಳಿ ಅವ್ರು ತಂದಿರಲಿಲ್ಲ, ನಮ್ಮಮ್ಮ ಮತ್ತು ನಮ್ಮ ಅತ್ತೆ. ಹಾಗಾಗಿ ನಾನು ತೊಗೊಂಡೋಗ್ತಿದ್ದೀನಿ. ಇಲ್ಲಿ ಇದು ನಾನು ಓದಿದ್ದಂಥ ಸ್ಕೂಲಿದು, ಹೈಸ್ಕೂಲಿದು. ಇಲ್ಲಂತೂ ತುಂಬ ಮೆಮೊರೀಸ್ ಇದೆ ನನಗೆ. ಆ್ಯಂಡ್ ಊರಿಗೆ ರೀಚ್ ಆದ್ವಿ. ನೋಡ್ತಿದ್ದೀರಲ್ವ, ಎಲ್ಲರೂ ಆಲ್ರೆಡಿ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾವು ಬಂದಿದ್ದೆ ಲೇಟು, ಹೇಳಬೇಕು ಅಂದರೆ ಅಷ್ಟು ಬೇಗ ಬಂದರೂ ಬೇಗ ಬರೋಕ್ಕಾಗಲಿಲ್ಲ. ಆ್ಯಂಡ್ ಇಲ್ಲಿ ಬಂದು ಇವಳು ನಮ್ಮ ಮಾವನ ಮಗಳು, ಎಕ್ಸ್ಪೈರ್ ಆಗಿದ್ದಾರೆ ಅಂತ ಹೇಳಿದೆ ಅಲ್ವಾ, ಅವ್ರ ಮಗಳಿದು. ನನ್ನ ಸ್ವಂತ ತಂಗಿಗಿಂತ ಜಾಸ್ತಿ ಇವಳು ನನಗೆ. ತಿಂಡಿ ತಿಂದಿರಲಿಲ್ಲ ಅವಳು ಕೂಡ. ನಾವು ಹೋಗಿ ತಕ್ಷಣ ನಮ್ಮಮ್ಮ ತಿಂಡಿ ತಿನ್ನಿ ಅಂತ ಹೇಳಿದ್ರು, ಅವಳಿಗೂ ನಾನು ತಿಂಡಿ ತಿನ್ನಿಸ್ತಾ ಇದ್ದೆ. ಆ್ಯಂಡ್ ಇಲ್ಲಿ ನನ್ನ ಸಣ್ಣ ಪುಟ್ಟ ಆಚೆ ಈಚೆ ಕೆಲಸಗಳಿತ್ತು, ಅದನ್ನು ಮಾಡ್ತಾಯಿದ್ದೆ. ಆ್ಯಂಡ್ ಇಲ್ಲಿ ನನ್ನ ಮಗಳು ಅವ್ರ ಅಪ್ಪ ಇದ್ದರೆ ಸಾಕು, ನನ್ನ ಅವಶ್ಯಕತೆ ಅವಳಿಗೆ ಚೂರು ಇರಲ್ಲ, ಅವ್ರ ಜೊತೆ ಆಟ ಆಡ್ಕೊಂಡಿರ್ತಾಳೆ. ಇವನು ಎಕ್ಸ್ಪೈರ್ ಆಗಿದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರ ಮಗ ಇವನು, ವೈಟ್ ಶರ್ಟ್ ಹಾಕ್ಕೊಂಡಿರೋದು ನನ್ನ ತಮ್ಮ ಇವನು. ಇವ್ರು ಬಂದು ನಮ್ಮಮ್ಮ ಗೊತ್ತು, ಅವರು ನಮ್ಮ ಆಂಟಿ. ಆ್ಯಂಡ್ ಇವರು ಇಲ್ಲಿ ಅಡುಗೆ ಮನೆ ಏನೋ ಕೆಲಸ ಮಾಡ್ತಿದ್ದಾರೆ, ಅಡುಗೆ ರೆಡಿ ಮಾಡ್ತಿದ್ದಾರೆ. ನನ್ನ ತಂಗಿನೇ ಆ್ಯಕ್ಚುಲಿ ಇದು ಫುಲ್ಲು ವೀಡಿಯೋಸ್ ಕವರ್ ಮಾಡಿರೋದೆಲ್ಲ ನನ್ನ ತಂಗಿನೇ. ಇದು ನಮ್ಮ ಅತ್ತೆ, ನನ್ನ ತಂಗಿ ಅಂತಿದ್ದೀನಲ್ಲ ಅವರಮ್ಮ, ನಮ್ಮ ಮಾವನ ಹೆಂಡ್ತಿ ಅವರು, ನಮ್ಮ ಅತ್ತೆ. ಆ್ಯಂಡ್ ಇವನು ಬಂದು ನಮ್ಮ ಇನ್ನೊಬ್ಬ ಮಾವನ ಮಗ, ನಮ್ಮ ಮನೇಲೇ ಇರ್ತಾನೆ ಅವನು. ಆ್ಯಂಡ್ ಹೇಳ್ದಂಗೆ ಸಣ್ಣ ಪುಟ್ಟ ಕೆಲಸಗಳಿರುತ್ತಲ್ವ, ಅದನ್ನೆಲ್ಲ ನಾನಿಲ್ಲಿ ಮಾಡ್ತಾ ಹೋಗಿದ್ದೀನಿ. ಆ್ಯಂಡ್ ಏನಪ್ಪ ಅಂತಂದರೆ
ಇವರು ಎಕ್ಸ್ಪೈರ್ ಆಗಿ 2 ಇಯರ್ಸ್ ಆಯಿತು. ಲಾಸ್ಟ್ ನನ್ನ ಮಗಳದು 1 ಇಯರ್ ಬರ್ಡೇ ಅವತ್ತಿನ ದಿನ ಜುಲೈ 14th 1 ಇಯರ್ ಬರ್ಡೇ ದಿನವೇ ಅವ್ರು ಎಕ್ಸ್ಪೈರ್ ಆದರು. ನಮಗಂತೂ ಇವಾಗ್ಲೂ ಕೂಡ ನನ್ನ ಮಗಳು ಬರ್ಡೇನ ಸೆಲೆಬ್ರೇಷನ್ ಮಾಡೋಕ್ಕೆ ತುಂಬಾ ಬೇಜಾರಾಗುತ್ತೆ. ಬಟ್ ಮಾಡಲಿಲ್ಲ ಅಂತಂದರೆ ನೆಕ್ಸ್ಟು ಫ್ಯೂಚರಲ್ಲಿ ಆ ಮಗುಗೆ ಬೇಜಾರಾಗುತ್ತಲ್ವ. ನಮ್ಮ ಅಪ್ಪ ಅಮ್ಮ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿಲ್ವಲ್ಲ ಅನ್ನೋದು ಅವಳ ಮನಸ್ಸಿಗೂ ಬರಬಾರ್ದು. ಸೊ ಹಾಗಾಗಿ ಅವತ್ತಿನ ದಿನ ಸೆಲೆಬ್ರೇಟ್ ಮಾಡಲ್ಲ, ನೆಕ್ಸ್ಟ್ ಡೇಗೆ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇಲ್ಲಿ ನಾವು ಪೂಜೆ ಮಾಡೋದಕ್ಕೆ ನಾನು ಜೋಡಿಸ್ತಿದ್ದೀನಿ. ನಮ್ಮ ಕಡೆ ನಾವು ಇದೇ ಥರ ಮಾಡೋದು. ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ನಾನು ಕಾಟೆಲ್ಲ ಕ್ಲೀನ್ ಮಾಡಿ ಕಾಟೆಲ್ಲ ಒರೆಸಿ ಚೇರಿಟ್ಟು ಅಲ್ಲಿ ಪೂಜೆಗೆ ರೆಡಿ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಹೇಳಬೇಕು ಏನಪ್ಪ ಅಂತಂದರೆ ಇವ್ರ ಬಗ್ಗೆ ಸ್ಪೆಷಲ್ಲಾಗಿ ನಮ್ಮ ಮಾವನ ಬಗ್ಗೆ. ನೋಡಿ ನನ್ನ ಮಗಳು ಯಾವ ಥರ ಆಟಾಡ್ತಿದ್ದಾಳೆ ಅಂದರೆ, ಇವನಂತೂ ಗುಂಡ ಮಾಮ ಅಂದ್ಕೊಂಡಂತೂ ಇವನಂತೂ ಬಿಡೋದೇ ಇಲ್ಲ ಅವಳು. ಇವತ್ತಿಗೂ ಅಷ್ಟೇ, ಒಂದು ದಿನಕ್ಕೆ ಅಟ್ಲೀಸ್ಟ್ ಒಂದು ವೀಕ್ಲಿ 1-2-3 ಟೈಮ್ಸ್ ಅಂತೂ ಅವನಿಗೆ ಕಾಲ್ ಮಾಡಿಸಿ ಮಾತಾಡ್ತಿರ್ತಾಳೆ, ಗುಂಡ ಮಾವಂಗೆ ಫೋನ್ ಮಾಡಿಕೊಡು ಅಂತ. ಅಂದರೆ ಇವನು ನಾನು ಕ್ಲಾಸ್ಮೇಟ್ಸು, ನಮ್ಮ ರಿಲೇಷನ್ನು. ನನಗೆ ಒಂದು ಕಡೆಯಿಂದ ಅಣ್ಣ ಇಲ್ಲ ತಮ್ಮ, ಎರಡರಲ್ಲಿ ಒಂದು ಆಗ್ತಾನೆ. ಆ್ಯಂಡ್ ಅವನ ಜೊತೆ ಆಟ ಆಡ್ತಿದ್ಲು. ಇಲ್ಲಿ ನೋಡಿ ಇವ್ರ ತರಲೆಗಳೆಲ್ಲನೂ ಈ ಕಡೆ ಹೇಳ್ದಂಗೆ. ಇವ್ರ ಬಗ್ಗೆ ಏನು ಹೇಳೋದು, ಹೇಳೋ ಅಷ್ಟು ದೊಡ್ಡವಳೆಲ್ಲ ನಾನಲ್ಲ. ಬಟ್ ಹೇಳಲೇಬೇಕು ಅಂತ ಬಂದಾಗ ಹೇಳ್ತೀನಿ. ಇವ್ರ ಬಗ್ಗೆ ತುಂಬ ಇದೆ ವಿಷಯಗಳು. ಕೆಲವೊಂದು ಸಲ ಇವ್ರು ನಮ್ಮನ್ನು ಯಾವ ರೀತಿ ನೋಡ್ಕೊಂಡಿದ್ದಾರೆ ಅಂತಂದರೆ, ನನಗನ್ಸೋ ಪ್ರಕಾರ ನಮ್ಮಪ್ಪ ನಮ್ಮಮ್ಮನ ಜೊತೆ ನಾನು ಇದ್ದಿದ್ದರು ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರೋ ಏನೋ ಇಲ್ವೋ ಗೊತ್ತಿಲ್ಲ. ಬಟ್ ಇವರಂತೂ ನಮ್ಮ ಮಾವ ಅಂತೂ ಯಾವತ್ತೂ ನಮಗೆ ಬೇಜಾರಾಗಕ್ಕೆ ಬಿಟ್ಟಿಲ್ಲ. ತುಂಬಾ ಚೆನ್ನಾಗಿ ನೋಡ್ಕೊತಿದ್ರು. ಬಟ್ ದೇವರಿಗೆ ಏನು ಕೋಪ ಇತ್ತೋ ಏನೋ ಗೊತ್ತಿಲ್ಲ ಅವ್ರ ಮೇಲೆ, ಬೇಗನೆ ನಮ್ಮಿಂದ ದೂರ ಮಾಡಿ ಕರ್ಕೊಂಡ್ಬಿಟ್ರು. ಆ್ಯಂಡ್ ಅದಕ್ಕೆ ರೀಸನ್ ಇದೆ, ಅವರಿಂದನೇ ಅವ್ರ ಜೀವನ ಎರಡೂ ಹಾಳು ಮಾಡೋದನ್ನು ಕೂಡ ಅವ್ರ ಕೈಯಾರ ಅವರೇ ಹಾಳು ಮಾಡಿಕೊಂಡ್ರು. ಆ್ಯಂಡ್ ಏನಪ್ಪ ಅಂತಂದರೆ ಅವರು ತುಂಬಾ ಡ್ರಿಂಕ್ಸ್ ಮಾಡ್ತಿದ್ರು. ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಅಂದರೆ ಇದ್ದಿದ್ದೆಲ್ಲ ಫಸ್ಟ್ ಹಳ್ಳೀಲಿದ್ದರು. ಆಮೇಲೆ ಸಿಟಿಗೆ ಶಿಫ್ಟ್ ಆದರು. ಹಳ್ಳಿಯಿಂದ ಹಳ್ಳೀಲಿದ್ದಾಗ್ಲೂ ತುಂಬಾ ಓವರ್ ಡ್ರಿಂಕ್ಸ್ ಮಾಡ್ತಿದ್ರು. ಆ್ಯಂಡ್ ಮೈಸೂರಿಗೆ ಬಂದಮೇಲೂ ಅಷ್ಟೇ ಅವರು ಬಿಡಲೇ ಇಲ್ಲ. ಎಷ್ಟೊಂದು ಸಲ ಅವ್ರ ಹೆಂಡ್ತಿ, ನಮ್ಮ ಅಜ್ಜಿ, ಅವರಮ್ಮ ಅಂದರೆ ನಮ್ಮಮ್ಮ ಎಲ್ಲ ಬಿಡ್ಸೋಕ್ಕೆ ಟ್ರೈ ಮಾಡಿದ್ರೂ ಬಿಡ್ಸೋಕ್ಕಾಗಿರಲಿಲ್ಲ ಅವ್ರ ಹತ್ರ ಡ್ರಿಂಕ್ಸ್ನ. ಆ್ಯಂಡ್ ಯಾವ ಲೆವೆಲಿಗೆ ಅವರು ಡ್ರಿಂಕ್ಸ್ ಮಾಡ್ತಿದ್ರು ಅಂತ ಅಂದರೆ, ಅವ್ರಿಗೆ 2 ಕಿಡ್ನಿನೂ ಫೇಲ್ ಆಗಿತ್ತು ಡ್ರಿಂಕ್ಸ್ ಮಾಡಿ. ತುಂಬಾ ಓವರ್ ಡ್ರಿಂಕಿಂಗು. ಹಾಗಾಗಿ ಅವರು ಡೆತ್ ಆದರು. 2 ಕಿಡ್ನಿನೂ ಫೇಲ್ ಆಗಿದ್ದರಿಂದ ಅವ್ರಿಗೆ ಹೊಟ್ಟೆ ಒಳಗಡೆ ನೀರು ಸ್ಟೋರ್ ಆಯ್ತಿತ್ತು. ಊಟ ತಿಂಡಿ ಅದೇನು ಸೇರ್ತಿರ್ಲಿಲ್ಲ. ಆ್ಯಂಡ್ ಆಲ್ಮೋಸ್ಟ್ ಒಂದು 15-20 ಡೇಸ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದರು ಅವರನ್ನು. ಅಡ್ಮಿಟ್ ಮಾಡಿನೂ ಕೂಡ ಏನೂ ಯೂಸ್ ಆಗಲಿಲ್ಲ. ಅಡ್ಮಿಟ್ ಎಲ್ಲ ಮಾಡಿ ನಮ್ಮನೆಗೆ ಕರ್ಕೊಂಡು ಬಂದಿದ್ವಿ ಮೈಸೂರಲ್ಲಿ. ಸ್ವಲ್ಪ ದಿನ ಇರಲಿ, ರಿಕವರ್ ಆಗ್ತಾರ ನೋಡೋಣ ಅಂತ. ಬಟ್ ಅವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಊರಿಗೆ ಹೋಗೋಣ ಅಂತ ಅಂತಿದ್ರು. ಸರಿ ಅಂತ ಹೇಳಿ ಊರಿಗೆ ಕರ್ಕೊಂಡು ಬಂದ್ವಿ. ಮೈಸೂರಿಂದ ಹೇಳಿದ್ನಲ್ಲ ಸಾಲಿಗ್ರಾಮ, ಅಲ್ಲಿಗೆ ಕರ್ಕೊಂಡು ಬಂದ್ವಿ. ಅಲ್ಲಿದ್ದರು ಸ್ವಲ್ಪ ದಿನ, ಸ್ವಲ್ಪ ಓಡಾಡಿಕೊಂಡು ತಿಂದ್ಕೊಂಡು ಚೆನ್ನಾಗಿದ್ದರು. ಆಮೇಲಿಂದ ಅವ್ರಿಗೆ ಮತ್ತೆ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದೆ ತುಂಬ ಜಾಸ್ತಿ ಆಯಿತು. ಜಾಸ್ತಿ ಆದಮೇಲೆ ಇನ್ನೇನು ನೋ ಯೂಸು. ಹಾಸ್ಪಿಟಲಲ್ಲೂ ಅಷ್ಟೇ ಹೇಳಿದರು ಡಾಕ್ಟರ್ಸು, ಇವ್ರು ತುಂಬ ದಿನ ಉಳಿಯಲ್ಲ, ಸೊ ಮನೆಗೆ ಕರ್ಕೊಂಡೋಗಿ ನೋಡ್ಕೊಳ್ಳಿ, ಏನು ಪ್ರಯೋಜನ ಇಲ್ಲ, ಏನು ಮಾಡೋಕ್ಕೆ ಆಗೋದಿಲ್ಲ ನಮ್ಮ ಕೈಲಿ ಅಂತ ಹೇಳಿದರು. ಹಾಗಾಗಿ ನಮ್ಮ ಕೈಲೂ ಕೂಡ ಏನೂ ಮಾಡೋಕ್ಕಾಗಲಿಲ್ಲ. ಬಟ್ ನಮ್ಮನ್ನೇ ಆಗಲಿ, ನಮ್ಮಮ್ಮ, ನಮ್ಮ ಫ್ಯಾಮಿಲಿ ಹೆಂಡ್ತಿನಾಗಲಿ ಮಕ್ಕಳನ್ನಾಗಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರಿಗೆ ಎಷ್ಟು ದಿನ ಅವರು ಮಕ್ಕಳು ಹೆಂಡ್ತಿ ಅನ್ನೋ ಆಸೆ ಇತ್ತೋ ಅಷ್ಟು ದಿನದ ತನಕನೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಡ್ರಿಂಕ್ಸ್ ಮಾಡೋರಿಗೆ ಆಬ್ವಿಯಸ್ಲಿ ಇರುತ್ತಲ್ವ, ಜಗಳ ಮಾಡೋದು ಅದೆಲ್ಲ ಇದ್ದಿದ್ದೆ ಕಾಮನಾಗಿ ನಮ್ಮ ಮನೇಲೂ ಅದು ಇತ್ತು. ಜಗಳ ಮಾಡೋದು, ಎನಿ ಟೈಮ್ ಜಗಳ ಮಾಡೋದು ಎಲ್ಲರ ಜೊತೆ, ಹೆಂಡ್ತಿ ಜೊತೆ, ನಮ್ಗಳ ಜೊತೆ, ಮಕ್ಳ ಜೊತೆ, ಎಲ್ಲರ ಜೊತೆನೂ ಜಗಳ ಮಾಡ್ತಿದ್ರು. ಯಾವಾಗೂ ಬರೀ ಜಗಳ ಅನ್ನೋದ್ರಲ್ಲೇ ಅವ್ರ ಕಾಲ ಕಳೀತಿದ್ರು. ಜಗಳ ಮಾಡಿ ಸುಮಾರು ಸಲ ನಾನೂ ಬೈದ್ಬಿಟ್ಟಿದ್ದೀನಿ ಅವ್ರಿಗೆ, ಬಾಯಿಗೆ ಬಂದಂಗೆ ಬೈದಿದ್ದೀನಿ. ನಮ್ಮ ಮನೆಗೆ ಬರಬೇಡ, ನಮ್ಮ ಮನೇಲಿ ಇರಬೇಡ, ಆಚೆಗೆ ಹೋಗು ಅಂತೆಲ್ಲ ನಾನು ಮಾತಾಡ್ಬಿಟ್ಟಿದ್ದೀನಿ.
ಏನಪ್ಪ ಇದರಿಂದ ನಾನು ಏನು ಕಲ್ತ್ಕೊಂಡೆ ಅಂತ ಅಂದರೆ, ಅವ್ರಿಗೇನಾದರೂ ಮಾಡಲಿ, ಅವ್ರು ಎಷ್ಟಾದರೂ ಡ್ರಿಂಕ್ಸ್ ಮಾಡ್ತಿರ್ಬೋದಿತ್ತು, ಬಟ್ ಅವ್ರನ್ನ ನಮ್ಮ ದಾರಿಗೆ ತೊಗೊಳೋದು ನಮ್ಮ ಕೈಲಿತ್ತು. ಆಗಲಿಲ್ಲ, ಅದು ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಮನುಷ್ಯನ ಜೀವನ ಯಾವ ಥರ ಅಂತ ಹೇಳೋದಕ್ಕಾಗೋದೇ ಇಲ್ಲ. ಇವತ್ತಿದ್ದವರು ನಾಳೆ ಇಲ್ಲ ಜೀವನದಲ್ಲಿ ಅಂತ ಅಂದಾಗ ಎಷ್ಟು ಬೇಜಾರಾಗುತ್ತಲ್ವ. ಹುಟ್ಟಿದಾಗಿಂದ ಪುಟ್ಟ ಮಗು ಇದ್ದಾಗಿಂದ ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ. ಅವ್ರನ್ನ ಇಷ್ಟು ಬೇಗ ಕಳ್ಕೊತೀನಿ ಅಂತ ನಾನು ಪರ್ಸ್ನಲಾಗಿ ನಾನು ಅಂದ್ಕೊಂಡಿರಲಿಲ್ಲ. ಏನಾಯಿತೋ ನಮ್ಮ ಫ್ಯಾಮಿಲಿ ಮೇಲೆ ಯಾರು ಕೆಟ್ಟ ಕಣ್ಣು ಬೀಳ್ತೋ ಗೊತ್ತಿಲ್ಲ, ಸಡನ್ನಾಗಿ ಈ ಥರ ಎಲ್ಲ ಆಗೋಯಿತು. ಇನ್ನು ಅವ್ರ ಮಗಳಿದ್ದಾಳೆ, ಮಗ ಇದ್ದಾನೆ, ಇನ್ನು ಚಿಕ್ಕ ಮಕ್ಕಳು. ಅವರು ಕೂಡ ತುಂಬ ಅಂತ ಏನು ದೊಡ್ಡ ಮಕ್ಕಳೇನಿಲ್ಲ, ಅವರು ಚಿಕ್ಕ ಮಕ್ಕಳೇ. ನಾನು ಹೇಳೋದು ಇಷ್ಟೇ, ಯಾರು ಯಾವಾಗ ಯಾವ ಟೈಮಲ್ಲಿ ನಮ್ಗಳಿಗೆ ಏನಾಗುತ್ತೋ ಅಥವಾ ನಮ್ಮ ಫ್ಯಾಮಿಲಿಲಿರೋರಿಗೇ ಏನಾಗುತ್ತೋ, ಏನಕ್ಕೆ ಬೇಕು ಈ ದ್ವೇಷ, ಕೋಪ, ಜಗಳ, ಹೊಡೆದಾಟ ಎಲ್ಲ ಯಾಕೆ ಬೇಕಲ್ವಾ. ನೋಡಿ, ಅವರಿದ್ದಾಗ ಅವ್ರಿಗೆ ಊಟ ಕೊಟ್ಟು ಬೈತಿದ್ವಿ, ನಾನೇ ಬೈದಿದ್ದೀನಿ, ಇಷ್ಟೊಂದು ಕುಡಿತೀಯಲ್ಲ ಮಾವ, ಯಾರಿಗೂ ನೆಮ್ಮದಿ ಕೊಡದೇ ಇರೋ ಥರ, ಏನಕ್ಕೆ ಮಾವ ನೀನು, ಏನಕ್ಕೆ ಹಿಂಗೆ ಆಡ್ತೀಯ, ಇಬ್ಬರು ಮಕ್ಕಳಿದ್ದಾರೆ ಅಂತ ನಾನೇ ಬೈತಿದ್ದೀನಿ. ಎಷ್ಟೋ ಸಲ ಅವರಿಗೆ ಬೈದಿದ್ದೀನಿ, ಜಗಳ ಮಾಡಿದ್ದೀನಿ. ಬಟ್ ಇವತ್ತು ಬೈತೀನಿ ಅಂದರೆ ಅವ್ರು ನಮ್ಮ ಜೊತೆಗಿಲ್ಲ. ಸೊ ನಾನೇನು ಹೇಳೋಕೆ ಹೊರಟಿದ್ದೀನಿ ಅಂತಂದರೆ, ಇದ್ದಷ್ಟು ದಿನ ಚೆನ್ನಾಗಿರಿ. ಇವತ್ತಿದ್ದವ್ರು ನಾಳೆ ಇಲ್ಲ. ಅವ್ರ ಹತ್ರ ನಾವು ಜಗಳ ಮಾಡಿ, ಅವ್ರ ಹತ್ರ ದ್ವೇಷ ಕಟ್ಕೊಂಡು ಸಾಧಿಸೋದಾದ್ರೂ ಏನಿದೆ ಅಲ್ವಾ. ಸೊ ಇವರು ಡೆತ್ ಆದಮೇಲಂತೂ ಒಂಥರ ಹೆಂಗಾಗ್ಬಿಡ್ತು ಅಂದರೆ, ಅಪ್ಪ, ಯಾವಾಗಲೂ ನಮ್ಮ ಮನೆಯಲ್ಲೇ ಇರೋರು. ಅಂದರೆ ನಮ್ಮ ಅತ್ತೆ ಕೆಲ್ಸಕ್ಕೆ ಹೋಗ್ತಿದ್ರು, ಮಕ್ಕಳು ಕಾಲೇಜು ಸ್ಕೂಲು ಅಂತ ಹೋಗ್ತಿದ್ರು. ಇವರು ಹೇಳಿದ್ನಲ್ಲ ಸ್ವಲ್ಪ ಡ್ರಿಂಕ್ಸ್ ಪಾರ್ಟಿ ಅಂತ. ಸೊ ಇವ್ರು ಎಲ್ಲೂ ಹೋಗ್ತಿರ್ಲಿಲ್ಲ, ಮನೇಲಿರೋರು. ಅವ್ರ ಮನೇಲಿರೋರು ಅಲ್ಲಿಂದ ನಮ್ಮ ಅಮ್ಮನ ಮನೆಗೆ ಬರೋರು ಟೈಮ್ ಪಾಸ್ ಮಾಡೋಕ್ಕೆ ಅಂತ. ಅಲ್ಲಿ ಜಗಳ ಮಾಡ್ತಿದ್ರು, ನಮ್ಮಮ್ಮನ ಹತ್ರ ಮಾಡೋರು, ನಮ್ಮ ಹತ್ರ ಮಾಡೋರು. ನಮ್ಮ ಅಜ್ಜಿ ಹತ್ರ ಅಂತೂ ಯಾವ ಲೆವೆಲಿಗೆ ಜಗಳ ಮಾಡ್ತಿದ್ರು ಅಂದರೆ ಅವರು, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಮಕ್ಕಳಿಗೆ ತಾಯಿ ಮೇಲೆ ಎಷ್ಟು ಪ್ರೀತಿ ಇರುತ್ತೆ, ತಾಯಿದಿರಿಗೆ ಮಕ್ಕಳ ಮೇಲೆ ಅಷ್ಟೇ ಪ್ರೀತಿ ಇರುತ್ತೆ. ನಮ್ಮ ಅಜ್ಜಿ ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಅವ್ರನ್ನು, ಎಷ್ಟು ಬೈದು ಎಷ್ಟು ಅಂದ್ರೂ. ಹಾಗೆ ಅವ್ರು ಕೂಡ, ಅವ್ರಿಗೇನು ಅನ್ನಿಸ್ತೋ, ಒಂದು ನೈಟು ಫುಲ್ಲು ಸಫರ್ ಮಾಡೋರೆ ಅವರು. ಜೀವ ಹೋಗಬೇಕಾದ್ರೆ ಆಲ್ ನೈಟ್ ಒಂದು ನೈಟು 8 ಗಂಟೆಗೆ ಸ್ಟಾರ್ಟ್ ಮಾಡಿರೋದು ಅವ್ರು. ಅಮ್ಮ 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 ಅಂತ ಅನ್ನೋದಕ್ಕೆ 8 ಗಂಟೆಗೆ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಒಂದು 9:30 10 ಗಂಟೆ ತನಕ, ಅವ್ರು ಲಾಸ್ಟು ಅವ್ರ ಜೀವ ಹೋಗೋ ತನಕನೂ ಬರೀ ಅಮ್ಮ 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 ಅಂದ್ಕೊಂಡೇ ಇದ್ದರು. ಅವರಿಗೂ ಅಮ್ಮನ ಕಂಡ್ರೆ ಅಷ್ಟೇ ಪ್ರೀತಿ ಇತ್ತು, ಮಕ್ಕಳು ಕಂಡ್ರೂ ಅಷ್ಟೇ ಪ್ರೀತಿ ಇತ್ತು, ಹೆಂಡ್ತಿನ ಕಂಡ್ರೂ ಅಷ್ಟೇ ಇತ್ತು. ಫುಲ್ ಅಕ್ಕ ತಂಗಿ ನಾವುಗಳು ಯಾರೇ ಬಂದರೂ ಅವರು ಫ್ಯಾಮಿಲಿಲಿ ಯಾರನ್ನೂ ಬಿಟ್ಕೊಡೋಕೆ ರೆಡಿ ಇರಲಿಲ್ಲ. ಕುಡಿದಾಗ ಒಂದು ಮಾತು ಬೈತಿದ್ರು, ಇಲ್ಲ ಅಂತಲ್ಲ, ಬೈಯೋರು, ನನಗೂ ನಿಮಗೂ ಸಂಬಂಧನೇ ಇಲ್ಲ ಅಂತ ಹೇಳೋರು. ಅದು ನಮಗೆ ಗೊತ್ತು, ನಾವು ಅವ್ರ ಜೊತೆ ಬೆಳೆದಿದ್ದೀವಿ, ಅವ್ರು ಏನು ಎತ್ತ ಅಂತ. 1000 ಜನ 1000 ಥರ ಮಾತಾಡಿದ್ರು ನಮ್ಮ ಮಾವ ಯಾವತ್ತಿದ್ರು ನಮ್ಮ ಮಾವನೇ. ಅವ್ರ ಪ್ಲೇಸ್ನ ಯಾರೂ ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಹಾಗಾಗಿ ನನಗಿದ್ರಿಂದ ನಾನೇನು ಕಲ್ತ್ಕೊಂಡೆ ಅಂತಂದರೆ, ಇರೋ ಅಷ್ಟು ದಿನ ಅಟ್ಲೀಸ್ಟ್ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಇರೋ ಅಷ್ಟು ದಿನ ಎಲ್ಲರ ಜೊತೆನೂ ಚೆನ್ನಾಗಿ ಖುಷಿಯಿಂದ ಇರೋಣ ಅಂತ ಅಷ್ಟೇ. ಆ್ಯಂಡ್ ಇಲ್ಲಿ ಅವನು ಮನೆಯಲ್ಲೆಲ್ಲ ಪೂಜೆ ಮಾಡಿ ಅಭ್ಯಾಸ ಇಲ್ಲದೇ ಇರೋ ಕಾರಣ, ಇಲ್ಲಿ ಪೂಜೆ ಮಾಡೋಕ್ಕೆ ಒಂಥರ ಇದು ಮಾಡ್ತಿದ್ದ. ನಾನು ಹೇಳ್ಕೊಡ್ತಾಯಿದ್ದೆ ಅವ್ನಿಗೆ, ಹಿಂಗೆ ಮಾಡಪ್ಪ, ಹಿಂಗೆಲ್ಲ ಮಾಡಬಾರ್ದು ಅಂತ. ಆ್ಯಂಡ್ ಇವನು ಓದ್ತಿದ್ದಾನೆ, ಕಾಲೇಜ್ಗೆ ಹೋಗ್ತಿದ್ದಾನೆ. ಆ್ಯಂಡ್ ಇವನೇ ನಮ್ಮ ಮಾವನ ಮಗ. ಖುಷಿ, ಇವನನ್ನು ನೋಡಿದ್ರೆ ನಮಗೇನೋ ಅವ್ರನ್ನ ನೋಡೋ ಥರನೇ ಖುಷಿ. ಆ್ಯಂಡ್ ಇವನಿಗೂ ಸಹ ಅವ್ರ ಅಪ್ಪನ ಬುದ್ಧಿನೇ, ಜನಗಳು ಕಂಡ್ರೆ ಇಷ್ಟ, ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾನೆ, ಪರವಾಗಿಲ್ಲ. ಆ್ಯಂಡ್ ನನ್ನ ಮಗಳಿಗಂತೂ ಸ್ಪೆಷಲಿ, ಇವ್ರಿಗೆ ನನ್ನ ಮಗಳನ್ನ ಕಂಡ್ರೆ ಇಷ್ಟ, ನಮ್ಮ ಮಾವನಿಗೆ ನನ್ನ ಮಗಳಿಗೂ ತಾತನ ಕಂಡ್ರೆ ಇಷ್ಟ. ಅದು ಯಾರು ಮಗಳೇ ಅಂತ ಅವ್ರ ಫೋಟೋನ ತೋರಿಸಿ ಹೇಳಿದ್ರೆ ಮಂಜ ತಾತ ಅಂತ ಕರೆಕ್ಟಾಗಿ ಹೇಳ್ತಾಳೆ. ಆ್ಯಂಡ್ ಇಲ್ಲೆಲ್ಲ ಪೂಜೆ ಮಾಡ್ತಿದ್ದೀವಿ. ಎಲ್ಲರೂ ಪೂಜೆ ಮಾಡಾಗಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊರಟ್ವಿ. ಆಲ್ಮೋಸ್ಟ್ ಹೊರಡೋ ಅಷ್ಟರಲ್ಲಿ ಒಂದು 5 ಅಷ್ಟಾಗಿತ್ತು ಅಂದ್ಕೊತೀನಿ. ಕರೆಕ್ಟಾಗಿ ಟೈಮೆಲ್ಲ ನಾನು ನೋಡೋಕೆ ಹೋಗಿರಲಿಲ್ಲ. ಆ್ಯಂಡ್ ಈ ವ್ಲಾಗ್ನ ನಾನು ಅಪ್ಲೋಡ್ ಮಾಡೋ ಉದ್ದೇಶ ಇರಲಿಲ್ಲ, ಆದ್ರೂ ಕ್ಲಿಪ್ಪಿಂಗ್ಸ್ ಇತ್ತಲ್ವ ಅಂತ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ಇವ್ರು ನಮ್ಮ ಚಿಕ್ಕಮ್ಮ, ಗೊತ್ತಲ್ವ, ಲಾಸ್ಟ್ ವ್ಲಾಗಲ್ಲೇ ನಾನು ಇವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದೆ. ಆ್ಯಂಡ್ ಇನ್ನೇನು ಹೇಳಿ ಅಷ್ಟೇ. ಆ್ಯಂಡ್ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ,
ಸೊ ದಯವಿಟ್ಟು ವೀಡಿಯೋಸ್ನ ನೋಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಹೇಳಿ ರೆಫರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ. ಅಂದರೆ ಅವ್ರು ಮೊದಲನೇ ವರ್ಷ ತುಂಬ ರಿಲೇಷನ್ಸ್ಗೆಲ್ಲ ಹೇಳಿ ಮಾಡಿದ್ವಿ ಕಾರ್ಯನ, ಬಟ್ ಈ ವರ್ಷ ನಾವು ಯಾರಿಗೂ ಹೇಳೋಕ್ಕೆ ಹೋಗಲಿಲ್ಲ, ಬೇಡ ಅಂತ ಸುಮ್ಮನೆ ಆದ್ವಿ. ಆ್ಯಂಡ್ ಇಲ್ಲಿ ಎಲ್ಲ ಪೂಜೆ ಮಾಡ್ತಿದ್ದಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ. ಮನೆಗಂತೂ ಹೋಗೋ ಟೈಮ್ಗಂತೂ ತುಂಬಾ ಮಳೆ ಅಂದರೆ ಮಳೆ ಸ್ಟಾರ್ಟ್ ಆಗೋಯ್ತು. ಮಳೆ ಸ್ಟಾರ್ಟ್ ಆಗಿದ್ದರಿಂದ ಹಂಗೆ ಆನ್ ದ ವೇ ಅಲ್ಲಿ ನನ್ನ ಸ್ಕೂಲ್ ಫ್ರೆಂಡ್ ಸಿಕ್ಕಿದ್ಲು, ಅವ್ರ ಮನೆಗೆ ಕೂಡ ಹೋಗಿದ್ವಿ. ಅವಳು ಕರೀತಿದ್ಲು, ನನಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಇವತ್ತು ಹೋಗ್ಬಿಟ್ಟು ಬಂದೆ. ಆ್ಯಂಡ್ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರೋ ಸೊ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಗೊತ್ತಿರೋರು ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.